ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ. ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೆ ಇರುವಂಥ ಊರು ಇಲ್ಲವೋ, ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂತಹ ಊರಿಲ್ಲವೋ, ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯೋಕ್ತಿ ಆಗೋದಿಲ್ಲ. ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ, ಪೂಜೆ, ವಿಧಾನಗಳು ಎಲ್ಲವನ್ನೂ ಕೂಡ ಪ್ರಸರಿಸ್ತಾ ಇದ್ದಾರೆ. ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ನಮಸ್ಕಾರ, ನಾನು ನಿಮ್ಮ ರಾಜೇಶ್ ನಟರಂಗ. ನಿಮಗೆ ರಾಯರ ಬಗ್ಗೆ, ಮಂತ್ರಾಲಯದ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಮಧುಸೂದನ್ ಅವರು ನಡೆಸಿಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ. ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನವೀನ್ ಕೃಷ್ಣ ಮಾಡುವ ನಮಸ್ಕಾರಗಳು. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ನಮ್ಮ ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯನ್ನು ತಾವು ಮನಸ್ಫೂರ್ತಿಯಾಗಿ ಒಪ್ಪಿ ನಮ್ಮನ್ನು ಅಪ್ಕೊಂಡಿದ್ದೀರಾ. ಅದಕ್ಕೆ ನಿಮಗೆ ಸಾಷ್ಟಾಂಗ ಪ್ರಣಾಮಗಳು. ಈ ನಿಮ್ಮ ಪ್ರೀತಿಯನ್ನು, ಪ್ರೋತ್ಸಾಹವನ್ನು, ನಿಮ್ಮ ಋಣವನ್ನು ನಾವು ಖಂಡಿತವಾಗಲೂ ತೀರ್ಸೋಕ್ಕೆ ಸಾಧ್ಯವೇ ಇಲ್ಲ. ಇದೆಲ್ಲದಕ್ಕೂ ಮೂಲ ಕಾರಣ ರಾಯರಿದ್ದಾರೆ. ಅವರ ಒಂದು ಧಾರಾವಾಹಿಯನ್ನು ನಾವು ನಿಮ್ಮ ಮನೆಗಳಿಗೆ ತಲುಪಿಸಬೇಕು ಅಂತ ಸತತವಾಗಿ ಸುಮಾರು 2 ವರ್ಷಗಳಿಂದ ಮಹೇಶ್ ಸುಖದರೆ ಅವರ ನಿರ್ಮಾಣ ಸಂಸ್ಥೆಯಲ್ಲಿ ಕೆಲಸಗಳು ನಡೀತಾನೇ ಇತ್ತು. ಹಾಗೂ ಜೀ ಕನ್ನಡದವರ ಒಂದು ಪ್ರೋತ್ಸಾಹದೊಂದಿಗೆ ಆ ಕೆಲಸಗಳು 2 ವರ್ಷ ಮುಂಚೆಯಿಂದನೂ ಪ್ರಾರಂಭ ಆಗಿತ್ತು. ನಾನು ಈ ಒಂದು ತಂಡಕ್ಕೆ ಸೇರಿ ಸುಮಾರು 1 ವರ್ಷಗಳ ಆಯಿತು. 1 ವರ್ಷಗಳಿಂದ ಈ ಒಂದು ಸೀರಿಯಲ್ನ ಕಥೆಯ ವಿಚಾರವಾಗಿ ಬಹಳಷ್ಟು ಅಧ್ಯಯನವನ್ನು ಜೀ ಕನ್ನಡದ ತಂಡದವರು ಮತ್ತು ಸುಖದರೆ ಪಿಕ್ಚರ್ಸ್ರವರು ಮತ್ತು ನಮ್ಮ ಸ್ಕ್ರೀನ್ ಪ್ಲೇ ತಂಡದವರು ಮತ್ತು ನಾನು ಅವರೆಲ್ಲರ ಸಹಯೋಗದೊಂದಿಗೆ ಸುಮಾರು 1 ವರ್ಷಗಳ ಕಾಲ ಕಲಿಯುಗ ಕಲ್ಪತರು ಮತ್ತು ಶ್ರೀ ರಾಘವೇಂದ್ರ ವಿಜಯ ಈ 2 ಪುಸ್ತಕಗಳ ಆಧಾರದ ಮೇಲೆ ಈ ಒಂದು ಸೀರಿಯಲ್ನ ನಾವು ಪ್ರಾರಂಭ ಮಾಡೋದು ಅಂತ ಆಯಿತು. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ರಾಘವೇಂದ್ರರ ಪವಾಡಗಳ ಬಗ್ಗೆ ಆಗಲಿ ಅದು ತುಂಬ ಲೋಕಪ್ರಸಿದ್ಧಿ ಪಡೆದಿರುವಂಥದ್ದು. ಆದರೆ ಅವರ ಜನನ ಹೇಗಾಯಿತು, ಅವರ ಮೂಲ ಯಾವುದು, ಆ್ಯಂಡ್ ಅವರ ಬಾಲ್ಯ ಹೇಗಿತ್ತು, ಅವರು ಯೌವನಾವಸ್ಥೆಯಲ್ಲಿ ಯಾವ ರೀತಿ ಇದ್ದರು ಮತ್ತು ಅವರು ದೀಕ್ಷೆ ತಗೊಂಡಾಗ ಅವರ ಮನಸ್ಥಿತಿ, ಪರಿಸ್ಥಿತಿ ಎಲ್ಲವೂ ಯಾವ ರೀತಿ ಇತ್ತು, ಇದೆಲ್ಲವನ್ನು ನಾವು ಪ್ರತಿನಿತ್ಯ ಚರ್ಚೆ ಮಾಡಿ ಜನಗಳಿಗೆ ಒಂದು ಭಕ್ತಿಯ ರಸದೌತಣ ಜೊತೆಗೆ ಒಂದು ಮನರಂಜನೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ನಾವು ಒಂದೊಂದಾಗಿ ಕಥೆಯನ್ನು ಹೆಣ್ಕೊಂಡು ಈ ಒಂದು ಸೀರಿಯಲ್ನ ಪ್ರಾರಂಭ ಮಾಡಿದ್ವಿ. ಈಗಾಗಲೇ ಸುಮಾರು 30 ಕಂತುಗಳು ಪ್ರಸಾರ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಬಹಳಷ್ಟು ಜನಗಳಿಗೆ ರಾಯರ ಮೂಲ ಶಂಕುಕರ್ಣ ವಿಷ್ಣುವಿನ ಅಂಶ ಅನ್ನೋದು ಬಹಳಷ್ಟು ಜನಗಳಿಗೆ ಗೊತ್ತಿರಲಿಲ್ಲ. ಅದ್ರ ಬಗ್ಗೆ ನಮಗೆ ಬಹಳ ಮೆಚ್ಚುಗೆ ವ್ಯಕ್ತವಾಯಿತು. ಶಂಕುಕರ್ಣ, ಅದರ ನಂತರ ಶಂಕುಕರ್ಣ ಬಂದು ವಿಷ್ಣುವಿನ ಅಂಶ. ಆ ವಿಷ್ಣುವಿನ ಅಂಶ ಮೊದಲನೇ ಜನ್ಮದಲ್ಲಿ ಪ್ರಹ್ಲಾದನಾಗಿ, 2ನೇ ಜನ್ಮದಲ್ಲಿ ಬಾಹ್ಲಿಕನಾಗಿ, 3ನೇ ಜನ್ಮದಲ್ಲಿ ವ್ಯಾಸರಾಜರಾಗಿ, 4ನೇ ಜನ್ಮದಲ್ಲಿ ರಾಘವೇಂದ್ರ ಸ್ವಾಮಿಗಳಾಗಿ ಜನ್ಮ ತಾಳ್ತಾರೆ. ಈ ಒಂದು ಕಥೆಯನ್ನು ವೀಕ್ಷಕರಿಗೆ ನಾವು ಹೇಳಿದ್ದು ಅವರು ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದೀಗ
ನಮ್ಮ ರಾಘವೇಂದ್ರ ಸ್ವಾಮಿಗಳಿಗೆ ನಾವೀಗ ಬಾಲರಾಯರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದಾದ ನಂತರ ಯೌವನಾವಸ್ಥೆಯಲ್ಲಿರುವ ರಾಘವೇಂದ್ರ ಸ್ವಾಮಿಗಳು ಇನ್ನೇನು ಅತಿ ಶೀಘ್ರದಲ್ಲೇ ನಿಮ್ಮ ಎದುರುಗಡೆ ಬರಲಿದ್ದಾರೆ. ಇದು ಸೀರಿಯಲ್ ಆಗಿರೋದ್ರಿಂದ ಕೆಲವೊಂದು ಅಂಶಗಳು ನಾವು ಅಂದರೆ ಹಿಸ್ಟ್ರಿಯನ್ನು ಬಿಟ್ಕೊಡದೆ ಅದ್ರ ಜೊತೆಗೆ ಮನರಂಜನೆ ಕೂಡ ಮನಸ್ಸಲ್ಲಿ ಇಟ್ಕೊಂಡು ಆದಷ್ಟು ವಾಸ್ತವಕ್ಕೆ ಮತ್ತು ಏನು ನಡೆದಿದೆಯೋ ಆ ಒಂದು ವಿಚಾರಗಳಿಗೆ ಹತ್ತಿರವಾಗಿ ಚಿತ್ರಕಥೆ ಮಾಡ್ಕೊಳ್ತಾ ಇದ್ದೀವಿ. ಜೊತೆಗೆ ಒಂದಷ್ಟು ಕೆಲವು ಕಾಲ್ಪನಿಕ ಪಾತ್ರಗಳನ್ನು ಕೂಡ ನಾವು ಇಲ್ಲಿ ಸೇರಿಸ್ಬೇಕಾಗುತ್ತೆ. ಯಾಕೆ ಸೇರಿಸ್ಬೇಕಾಗುತ್ತೆ ಅಂದರೆ ಈ ಬರೀ ಒಂದು ಹಿಸ್ಟ್ರಿಯ ರೂಪದಲ್ಲಿ ಹೇಳುವಾಗ ಒಂದು ಮನರಂಜನೆಯ ಅಂಶ ಅನ್ನೋದೇನಿದೆ ಅದು ಎಲ್ಲೋ ಒಂದು ಕಡೆ ಜನರಿಗೆ ತಲುಪದೇ ಇರಬಹುದು. ಹಾಗಂತ ನಾವು ತುಂಬಾ ಫಿಕ್ಷನೈಸ್ ಮಾಡ್ತಾಯಿಲ್ಲ. ಹಿಸ್ಟ್ರಿಯಲ್ಲಿ ಪುಸ್ತಕದಲ್ಲಿ ಯಾವ್ಯಾವ ಪಾತ್ರಗಳು ಮೆನ್ಷನ್ ಆಗಿದೆಯೋ ಅವುಗಳ ಜೊತೆಗೆ ಕೆಲವು ಕಾಲ್ಪನಿಕ ಪಾತ್ರಗಳನ್ನು ಸೃಷ್ಟಿ ಮಾಡಿ ಒಂದು ಘರ್ಷಣೆ ಸೃಷ್ಟಿ ಮಾಡಿ ಅಲ್ಲಿ ಅವ್ರಿಗಾದಂಥ ಆತಂಕಗಳು, ಅವ್ರಿಗಾದಂಥ ನೋವುಗಳು, ಅವರು ಗೆದ್ದಂಥ ಅಂದರೆ ರಾಯರು ಬಾಲ್ಯದಲ್ಲಿ ಗೆದ್ದಂಥ ವಿಚಾರಗಳು, ಅವರು ಬಾಲ್ಯದಲ್ಲಿ ಮಾಡಿದಂಥ ಅಂದರೆ ತಮಗೇ ಗೊತ್ತಿಲ್ಲದೆ ಮಾಡಿದಂಥ ಕೆಲವು ಪವಾಡಗಳು, ಇವೆಲ್ಲವೂ ಕೆಲವೊಂದು ಪವಾಡಗಳು ಒಂದು ಸಣ್ಣ ಸೈಂಟಿಫಿಕ್ ಬ್ಯಾಕ್ಗ್ರೌಂಡು ಕೂಡ ಇಟ್ಕೊಂಡು ನಾವು ಅದನ್ನು ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನಮ್ಮ ಇಡೀ ತಂಡದ ಉದ್ದೇಶ ಇಷ್ಟೇ, ರಾಯರ ಬಗ್ಗೆ ಇತಿಹಾಸ ತಿಳ್ಕೋಬೇಕು ನಮ್ಮ ವೀಕ್ಷಕರು. ಜೊತೆಗೆ ನಮ್ಮ ಸೀರಿಯಲಿಂದ ಒಂದು ಮೆಸೇಜ್ ಕೂಡ ಅವರಿಗೆ ತಲುಪಬೇಕು, ಜೊತೆಗೆ ಮನರಂಜನೆಯೂ ಕೂಡ ಅವರಿಗೆ ಸಿಗಬೇಕು ಅನ್ನೋ ಇದೆಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಈ ಸೀರಿಯಲ್ನ ಮಾಡ್ತಾ ಇರೋವಂಥದ್ದು. ಇನ್ನು ಕಲಾವಿದರ ವಿಚಾರಕ್ಕೆ ಬರೋ ಹಾಗಿದ್ರೆ ಬಹುತೇಕ ಎಲ್ಲ ಕಲಾವಿದರು ಇಲ್ಲಿ ನಮಗೆ ಹೊಸಬರೇ ಆಗಿದ್ದಾರೆ. ಯಾಕೆಂದರೆ ಎಲ್ಲಿಯೂ ಈಗ ಆಲ್ರೆಡಿ ಜನರಿಗೆ ಚಿರಪರಿಚಿತ ಇರುವ ಕಲಾವಿದರಾದರೆ ಅವ್ರಿಗೆ ಒಂದು ಕಲ್ಪನೆ ಇರುತ್ತೆ, ರಾಘವೇಂದ್ರ ಸ್ವಾಮಿಗಳ ತಾತ ಹೀಗಿರ್ಬೋದು, ಅಜ್ಜಿ ಹೀಗಿರ್ಬೋದು, ತಂದೆ ಹೀಗಿರ್ಬೋದು, ತಾಯಿ ಹೀಗಿರ್ಬೋದು ಅಂತ. ಸೊ ಅಲ್ಲಿ ಯಾವುದು ನಾವು ಪ್ರವರ್ಧಮಾನದಲ್ಲಿ ಇರುವಂಥ ಕಲಾವಿದರನ್ನು ನಾವು ಬಳಸ್ಕೊಳ್ಳಿಲ್ಲ. ಕಾರಣ ಇಷ್ಟೇ, ಸೊ ವೀಕ್ಷಕರಿಗೆ ಅದೆಲ್ಲವೂ ಅವರ ಕಲ್ಪನೆಗೆ ಮೀರಿ ಅಥವಾ ಅವ್ರ ಕಲ್ಪನೆಗೆ ತಕ್ಕ ಹಾಗೆ ಎಲ್ಲವೂ ಹೊಸದಾಗಿರಲಿ ಅನ್ನೋ ಒಂದು ಕಾರಣಕ್ಕೆ ಬಹುತೇಕ ಎಲ್ಲ ಕಲಾವಿದರನ್ನು ನಾವು ಹೊಸಬರನ್ನೇ ಆಯ್ಕೆ ಮಾಡ್ಕೊಂಡಿದ್ದೀವಿ. ಆ ಹೊಸಬರನ್ನು ಆಯ್ಕೆ ಮಾಡಿಕೊಳ್ಳುವ ಒಂದು ಪ್ರಾಸೆಸ್ ಏನಿದೆ ಅದು ತುಂಬ ದೀರ್ಘವಾದ ಪ್ರಾಸೆಸ್ಸು. ಅದು ಸುಮಾರು 2 ವರ್ಷಗಳಿಂದ ನಡೀತಿತ್ತು, ಈಗಲೂ ನಡೀತಾ ಇದೆ. ಮುಂದೇನೂ ಈ ಸೀರಿಯಲ್ ನಿರಂತರವಾಗಿ ಎಲ್ಲಿವರೆಗೂ ಸಾಗುತ್ತೋ ಅಲ್ಲಿವರೆಗೂ ನಡೀತಾನೆ ಇರುತ್ತೆ. ಯಾಕೆ ಅಂದರೆ ಸುಮಾರು ಪಾತ್ರಗಳು ಬರುವಂಥದ್ದು, ಸುಮಾರು 1000 ಪುಟಗಳ ಪುಸ್ತಕ ಅದು. ಸೊ ನಮಗೆ ಸುದೀರ್ಘವಾದ ಒಂದು ಕಥೆಗಳಿದೆ. ಆ ಎಲ್ಲ ಕಥೆಗಳನ್ನು ನಿಮಗೆ ಹೇಳಬೇಕು ಅಂದರೆ ಬಹಳಷ್ಟು ಕಲಾವಿದರು, ಉತ್ತಮ ಕಲಾವಿದರು, ಒಳ್ಳೆಯ ನುರಿತ ಅಭಿನಯ ಇರುವಂಥ ಕಲಾವಿದರು, ಇವರನ್ನೆಲ್ಲ ನಾವು ಬಳಸ್ಕೋಬೇಕಾಗುತ್ತೆ. ಈಗಾಗಲೇ ಬಳಸ್ಕೊಳ್ತಾ ಇದ್ದೀವಿ ಕೂಡ. ಅದರಲ್ಲಿ ಈಗಾಗಲೇ ನಿಮಗಿಷ್ಟ ಆಗಿರುವಂಥ ಕನಕಾಚಲರು, ಅವರ ಶ್ರೀಮತಿ ಲಕ್ಷ್ಮೀದೇವಿ ಅಂದರೆ ರಾಯರ ತಾತ ಅಜ್ಜಿ, ಈಗ ಪ್ರಸ್ತುತ ನೀವು ನೋಡ್ತಾ ಇರುವಂಥ ತಿಮ್ಮಣ್ಣ ಗೋಪಿಕಾಂಬ, ರಾಯರ ತಂದೆ ತಾಯಿ ಮತ್ತು ಬಾಲರಾಯರು, ಇವರೆಲ್ಲರೂ ಅವರ ಶಕ್ತಿಯನ್ನು ಮೀರಿ ಈ ಒಂದು ಪಾತ್ರಕ್ಕೆ ಬಹುತೇಕ ನ್ಯಾಯವನ್ನು ಸಲ್ಲಿಸ್ತಾ ಇದ್ದಾರೆ. ನಾನು ಒಬ್ಬ ನಿರ್ದೇಶಕನಾಗಿ ಅವ್ರಿಗೆ ಅಂದರೆ ಅಭಿನಯ ಅವರೆಲ್ಲ ಆಲ್ರೆಡಿ ಇದೆ, ಅದನ್ನು ಒಂದು ಸಣ್ಣ ಮಟ್ಟದಲ್ಲಿ ಒಂದು ಡೆಕೋರೇಷನ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದು ಬಿಟ್ಟು ನಾನೇ ಅವ್ರಿಗೆ ಹೀಗೆ ಮಾಡಿ ಅಂತ ಹೇಳ್ಕೊಟ್ರೆ ಅಭಿನಯ ಬರುತ್ತೆ, ಬಟ್ ತಮ್ಮೊಳಗಳೂ ಆ ಅಭಿನಯ ಇರಬೇಕು. ಆ ರೀತಿಯಾದಂಥ ಕಲಾವಿದರು ನನಗೆ ಸಿಕ್ಕಿದ್ದಾರೆ. ಅವ್ರಿಗೆ ಒಂದು ಸಣ್ಣ ಅಂದರೆ ಅವ್ರು ಆಲ್ರೆಡಿ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಬೊಂಬೆ, ಆ ಬೊಂಬೆಗಳಿಗೆ ನಾನು ಸಣ್ಣದಾಗಿ ಡೆಕೋರೇಷನ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಹಾಗಾಗಿ ಇನ್ನೂ ಹೆಚ್ಚಿನ ಕಂತುಗಳು ನಿಮ್ಮ ಮುಂದೆ ಪ್ರಸಾರವಾಗಲಿದೆ. ನಿಮ್ಮ ಎಲ್ಲರ ಪ್ರೀತಿ ಪ್ರೋತ್ಸಾಹ ನಮ್ಮ ಒಂದು ಶ್ರೀ ರಾಘವೇಂದ್ರ ಮಹಾತ್ಮೆ ತಂಡದ ಮೇಲೆ ಇರಲಿ. ನಿಮಗೂ ರಾಯರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಸರಿ ಗ ಮ ಗರಿ ಗ ಮ ಪ ದ ನಿ ಸರಿ ದ ನಿ ದ ನಿ ದ ಸರಿ ದ ನಿ ಸರಿ ಗರಿ ಸರಿ ರ ಸರಿ ದ ನಿ ಸರಿ ಗ ಮ ಗರಿ ದ ನಿ ರೆ ಸರಿ ಂ ತೋ ತ ನ